Subscribe to our channel, friends, and press the bell icon for more educational updates. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನದೀಪ ಅಕಾಡೆಮಿಗೆ ಸ್ವಾಗತ. ಜೂನ್ 16, 2020 ಪ್ರತಿದಿನದ ಪ್ರಚಲಿತ ಘಟನೆಗಳ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ನಾವು ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ನ್ಯೂಸ್ ಪೇಪರ್ ಇಂಪಾರ್ಟೆಂಟ್ ನ್ಯೂಸ್ ಬಂದಿರ್ತೇವೆ, ಬಟ್ ವಿ ಆರ್ ಕವರಿಂಗ್ ಓನ್ಲಿ ಇದು ಪ್ರಜಾವಾಣಿ ಪೇಪರ್ ಅನ್ನು ಮಾತ್ರ ಇಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈ ಪ್ರಜಾವಾಣಿ ಪೇಪರ್ನಲ್ಲಿ ಬರ್ತಕ್ಕಂಥ ಅತಿ ಇಂಪಾರ್ಟೆಂಟ್ ನ್ಯೂಸ್ ಅನ್ನು ನಾವು ಕವರ್ ಮಾಡ್ತಾ ಹೋಗ್ತೇವೆ. ನೋಡಿ ಸ್ನೇಹಿತರೆ, ಈ ಸೆಪ್ಟೆಂಬರ್ನಲ್ಲಿ ಶಾಲೆ ಶುರು ಅಂತ ಒಂದು ಇದಿದೆ. ಏನಂದ್ರೆ ಕರ್ನಾಟಕದ ಶಿಕ್ಷಣ ಸಚಿವರಾದಂಥ ಏನಂದ್ರೆ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಏನಂದ್ರೆ ಚಾನ್ಸಸ್ ಏನಂದ್ರೆ ಸೆಪ್ಟೆಂಬರ್ಲಿ ಆಗ್ಬೋದು ಅಂತ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದು ನಿಮಗೆ ಐಡಿಯಾ ಇರಲಿ, ಯಾಕಂದ್ರೆ ತುಂಬಾ ಜನ ಸ್ಕೂಲ್ ಪೇರೆಂಟ್ಸ್ ಮಕ್ಕಳನ್ನ ಯಾವ ರೀತಿ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಕನ್ಫ್ಯೂಷನ್ ಇದೆ, ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಸೊ ಕನ್ಫ್ಯೂಷನ್ಲೇ ಆಗ್ಬೋದು ಅಂತ ಒಂದು ಹೇಳಿದ್ದಾರೆ. ಅದು ಅಷ್ಟೇ ಕಿವಿ ಮಾತು ನೆನಪಿಟ್ಟುಕೊಳ್ಳಿ. ಅದೇ ರೀತಿಯಾಗಿ ನೋಡಿ, ಭಾರತ ನೇಪಾಳ ಬಂದ ಮುರಿಯಲಾಗದು ಅಂತ ಹೇಳಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ನಿಮಗೆ ಗೊತ್ತಿರಲಿ, ಈಗ ಕಾಲಾಪಾನಿ ರಿವರ್ ಇಶ್ಯೂ ರೀಸೆಂಟ್ ಆಗಿ ಇತ್ತು. ಸೊ ಅಕಸ್ಮಾತ್ ಎಕ್ಸಾಮ್ ಅಲ್ಲಿ ಈ ಕಾಲಾಪಾನಿ ರಿವರ್ ಯಾವ ಎರಡು ದೇಶಗಳ ಮಧ್ಯೆ ಇಶ್ಯೂ ಆಗಿದೆ ಅಂತ ಕೇಳಿದ್ರೆ ಭಾರತ ಮತ್ತು ನೇಪಾಳ ಅಂತ ಗೊತ್ತಿರಬೇಕು ನಿಮಗೆ. ಆಕ್ಚುಲಿ ಒಂದಿಷ್ಟು ನ್ಯೂಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ಸ್ ಏನ್ ಬರ್ತಿದೆ ಅಂದ್ರೆ ಭಾರತ ಮತ್ತು ನೇಪಾಳ ನಡುವೆ ಉಂಟಾಗ್ತಕ್ಕಂಥ ಈ ಸಂಘರ್ಷವನ್ನ ಚೀನಾ ಅಡ್ವಾಂಟೇಜ್ ಆಗಿ ತಗೋಬಹುದು ಅಂತ ತುಂಬಾ ಜನ ಹೇಳ್ತಾ ಇದ್ರು. ಸೊ ಬಟ್ ರಕ್ಷಣಾ ಸಚಿವರು ಏನ್ ಹೇಳ್ತಾರೆ ಅಂದ್ರೆ ಭಾರತ ಮತ್ತು ನೇಪಾಳದ ಸಂಬಂಧ ಹೆಂಗಂದ್ರೆ ಅದು ನಾಟ್ ಓನ್ಲಿ ಸಾಮಾಜಿಕ, ಭೌಗೋಳಿಕ, ಚಾರಿತ್ರಿಕ, ಸಾಂಸ್ಕೃತಿಕ ವಿಚಾರಗಳು ಅಷ್ಟೇ ಅಲ್ಲ, ಅದು ಆಧ್ಯಾತ್ಮಿಕ ಬಂಧನವನ್ನು ಕೂಡ ಭಾರತ ಮತ್ತು ನೇಪಾಳದ ಕಡೆ ಇದೆ. ಆದ್ದರಿಂದ ಆ ಬಂಧವನ್ನು ಮುರಿಯಲಾಗದು ಅಂತ ಹೇಳಿದ್ದಾರೆ. ಸೊ ನಿಮಗೆ ಇಶ್ಯೂ ಗೊತ್ತಿರಲಿ ಅದು. ಅದೇ ರೀತಿಯಾಗಿ ಭಾರತ ಮತ್ತು ಚೈನಾ ನಡುವೆ ರೀಸೆಂಟ್ ಅಲ್ಲಿ ಲದಾಖ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಅದರದ್ದು ಅದೇ ರೀತಿಯಾಗಿ ಭಾರತದ ಆರ್ಮಿ ಅಧಿಕಾರಿಗಳು ಅದೇ ರೀತಿಯಾಗಿ ಚೀನಾ ಆರ್ಮಿ ಅಧಿಕಾರಿಗಳ ನಡುವೆ ಮೀಟಿಂಗ್ಸ್ ಕೂಡ ಆಗಿತ್ತು. ಆ ಅದು ಏನಾದ್ರು ತೊಂದರೆ ಆಗ್ತಿತ್ತಲ್ಲ ಅದನ್ನ ಬಗೆಹರಿಸಲು. ಸೊ ಅಲ್ಲಿ ಪ್ಯಾಂಗಾಂಗ್ ತ್ಸೋ ಸರೋವರದ ಸುತ್ತಮುತ್ತ ಈ ತೊಂದರೆ ಆಗಿತ್ತು. ಸೊ ಅಕಸ್ಮಾತ್ ನಿಮ್ಗೆ ಪ್ಯಾಂಗಾಂಗ್ ತ್ಸೋ ಸರೋವರ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅದು ಲದಾಖ್ ಅಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲೊಂದು ಏನಂತ ಹೇಳಿದಾರೆ ಅಂದ್ರೆ ಏರುತ್ತಲೇ ಸಾಗಲಿದೆ ಭೂಮಿಯ ಬಿಸಿ ಅಂತ ಹೇಳಿದ್ದಾರೆ. ಏನಂತಂದ್ರೆ ಈ ಶತಮಾನ 21st ಸೆಂಚುರಿಯ ಕೊನೆ ಹೊತ್ತಿಗೆ ಭಾರತದಲ್ಲಿ ಸರಾಸರಿ ಅಂದ್ರೆ ಆನ್ ಅನ್ ಎವರೇಜ್ ಟೆಂಪರೇಚರ್ ಎಷ್ಟಿರುತ್ತೆ ಅಂದ್ರೆ 4.4 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಆಗಬಹುದು ಅಂತ ಹೇಳಿದ್ದಾರೆ. ಇದು ತುಂಬಾ ಭಯ ಹುಟ್ಟಿಸುವಂತ ಒಂದು ಇದಪ್ಪ. ಯಾಕಂದ್ರೆ ಆಸ್ ಟೆಂಪರೇಚರ್ ಜಾಸ್ತಿ ಆದಂಗೆ ಈ ಸಸ್ಯಗಳ ಒಂದಿಷ್ಟು ಎಸ್ಪೆಷಲಿ ಕೋರಲ್ ರೀಫ್ಸ್ ಅಂತ ಇರುತ್ತೆ, ಸಮುದ್ರದ ದಂಡೆ ಕೋರಲ್ ರೀಫ್ಸ್ ಅಂತ ಇರುತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಆದಂದ್ರೆ ಅದು ಟೆಂಪರೇಚರ್ ಸೆನ್ಸಿಟಿವ್ ಇರ್ತವೆ. ಸೊ ಅವು ಸರ್ವೈವ್ ಆಗಲ್ಲ ಅಂದ್ರೆ ಆ ಕೋರಲ್ ರೀಫ್ ಸರೌಂಡಿಂಗ್ ತುಂಬಾ ಫಿಶ್ ಇರುತ್ತೆ, ಮೀನುಗಳು ಇರ್ತವೆ, ಅದನ್ನೇ ಆಹಾರವಾಗಿ ಸೇವಿಸ್ಕೊಂಡಿರ್ತವೆ. ಸೊ ಅವಕ್ಕೆಲ್ಲ ತೊಂದರೆ ಆಗುತ್ತೆ. ಅದೇ ರೀತಿ ಅತಿಯಾದ ಮಳೆ ಅಥವಾ ಮಳೆ ಆಗದೆ ಇರೋದು, ಬರಗಾಲ ಬರೋ ಈ ರೀತಿ ತುಂಬಾ ತೊಂದರೆ ಆಗ್ಬೋದು ಅಂತ ಹೇಳಿ ಆಗ್ಬೋದು ಅಂತ ಅವ್ರು ಗೆಸ್ ಮಾಡಿದ್ದಾರೆ. ಸೊ ನಾವೇನಂದ್ರೆ ನಿಮಗೇನು ಗೊತ್ತಿರ್ಬೇಕಪ್ಪ ಅಂತಂದ್ರೆ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಥರ್ಮಲ್ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಒಂದು ಏರಿಯಾದಲ್ಲಿ ತೆಗಿಬೇಕಂತಂದ್ರೆ ಅದಕ್ಕೆ ಸಾಧಕ ಬಾಧಕಗಳನ್ನ ತಗೋಬೇಕು. ಅದು ಎನ್ವಿರಾನ್ಮೆಂಟಲ್ಲಿ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು. ಸೊ ನಾವು ಎನ್ವಿರಾನ್ಮೆಂಟ್ಗೆ ಕಂಟಿನ್ಯೂಸ್ ಆಗಿ ಹಾನಿ ಮಾಡ್ಕೊಂತಾನೆ ಹೋದ್ರೆ ಈ ಟೆಂಪರೇಚರ್ ಏರಿಕೆ ಆಗೋದು ನಾವು ತಡೆಯೋಕ್ಕಾಗೋದಿಲ್ಲ. ಅದರಿಂದ ಪ್ರಕೃತಿಯ ವಿಕೋಪಗಳು ಜನರ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಿ ನಿಮಗೆ ಇದು ಗೊತ್ತಿರಲಿ ಸ್ನೇಹಿತರೆ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಣ್ಣ ರೈತರ ದೊಡ್ಡ ಸಮಸ್ಯೆ ಅಂತಿದೆ. ಇದೊಂದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ವಿಶ್ಲೇಷಣೆ. ಏನಪ್ಪಾ ಅಂತಂದ್ರೆ ಅತಿ ಸಣ್ಣ ರೈತರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕನ್ನ ಮುಚ್ಚಾಲೆ ಆಟ ನಡೆದು ಹೋಗಿದೆ ಅಂತ ಕೊಟ್ಟಿದ್ದಾರೆ. ಎಸ್ಪೆಷಲಿ ಈ ಆರ್ಟಿಕಲ್ ಇವಾಗ ಯಾಕೆ ಇಂಪಾರ್ಟೆಂಟ್ ಆಗತ್ತಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಭೂ ಸುಧಾರಣಾ ಕಾನೂನಿಗೆ ತಿದ್ದುಪಡಿ ತರುವ ಒಂದು ಪ್ರಯತ್ನ ಮಾಡ್ತಾ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ಇದನ್ನು ಕೊಟ್ಟಿದ್ದಾರೆ. ಈಗೇನಂದ್ರೆ ಆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಲ್ಲಿ ಒಂದಿಷ್ಟು ಏನಿದೆ ಅಂದ್ರೆ ಒಂದು ಕೃಷಿಕರ ಅಲ್ಲದರೂ ಕೂಡ ಭೂಮಿ ಹೋಗ್ಬೋದು ಅಂತ ಹೇಳಿ ಒಂದಿಷ್ಟು ಪಾರ್ಟ್ ಇದ್ದದ್ರಿಂದ ಅದಕ್ಕೆ ತುಂಬಾ ವಿರೋಧ ವ್ಯಕ್ತ ಆಗ್ತಾ ಇದೆ ಈ ಇದರದಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಮಸ್ಯೆಗಳು ಯಾವ ರೀತಿ ಹಿಂದಕ್ಕೆ ಅವ್ರನ್ನ ತುಳಿಯಲಾಗ್ತಾ ಇದೆ ಅನ್ನೋ ಒಂದು ಇದನ್ನ ಕೊಟ್ಟಿದ್ದಾರೆ. ಸೊ ಈ ಆರ್ಟಿಕಲ್ ಓದಿದಾಗ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹಸಿರು ಕ್ರಾಂತಿಯ ಜನಕರೆಂದೇ ವಿಶ್ವದಲ್ಲಿ ಗುರುತಿಸಿಕೊಂಡವ್ರು ಯಾರಪ್ಪ ಅಂದ್ರೆ ಮೆಕ್ಸಿಕೋದ ಕೃಷಿ ತಜ್ಞರಾದಂಥ ನಾರ್ಮನ್ ಬೋರ್ಲ್ಯಾಗ್ ಅವರು. ಸೊ ನಿಮ್ಗೆ ಗೊತ್ತಿರಲಿ, ಇಡೀ ಗ್ಲೋಬಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ ದಟ್ ಈಸ್ ನಾರ್ಮನ್ ಬೋರ್ಲ್ಯಾಗ್ ಅಂತ ಹೇಳಿ. ನಮ್ಮ ಹಸಿರು ಕ್ರಾಂತಿ ಪಿತಾಮಹ ಇನ್ ಇಂಡಿಯಾ, ಭಾರತದ ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂತ ಕೇಳಿದ್ರೆ ನಿಮಗೆ ಯು ಶುಡ್ ನೋ ದಟ್ ಅದು MS ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಪಿತಾಮಹ ಇನ್ ಇಂಡಿಯಾ. ಅದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ.
ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ, ಎಸ್ಪೆಷಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಆಗ್ಬೇಕಂದ್ರೆ, ಒಟ್ಟು ರೈತರ ಸಂಖ್ಯೆ 85ರಷ್ಟು ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರ ಬದುಕು ಸುಧಾರಿಸಬೇಕಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ನಿಮಗೆ ಅಕಸ್ಮಾತ್ ಆದರೆ ನಮ್ಮ ಕೃಷಿಯನ್ನು ಲಾಭದಾಯಕವಾಗಿ ಯಾವ ರೀತಿ ಮಾಡ್ಬೇಕಂತ ಹೇಳಿ ಏನಾದರೂ ಪ್ರಬಂಧ ಬಂದರೆ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, 85ರಷ್ಟು ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. ಸೊ ಅವರು ಬದುಕು ಸುಧಾರಣೆ ಆದರೆ ನಮ್ಮ ಕೃಷಿ ಅಭಿವೃದ್ಧಿಯು ಈಸಿಯಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಕಿವಿ ಮಾತನ್ನು ಹೇಳಿದ್ರೆ, ಈ ಗುರಿಯನ್ನು ನಾವು ಸಾಧಿಸಬೇಕಂದ್ರೆ ಕೃಷಿ ರಂಗದ ಕ್ಷಮತೆಯುಳ್ಳ ಸಂಪನ್ಮೂಲಗಳ ಬಳಕೆ, ಬೆಳೆಗಳ ಪದ್ಧತಿಯಲ್ಲಿ ಕ್ರಿಯಾಶೀಲ ಬದಲಾವಣೆ, ಹವಾಮಾನ ಬದಲಾವಣೆಯನ್ನು ಸಮರ್ಥವಾಗಿ ಎದುರಿಸಬಲ್ಲ ಬೇಸಾಯದ ವಿಧಾನ ಮತ್ತು ಆಧುನಿಕ ತಂತ್ರಜ್ಞಾನ ಸಮರ್ಪಕ ನಿರ್ವಹಣೆ ಅಗತ್ಯ ಅಂತ ಹೇಳಿ ಇದನ್ನು ನಾಟ್ ಓನ್ಲಿ ದಿಸ್ ಆರ್ಟಿಕಲ್, ಅದು 2018-19 ಸಾಲಿನ ದೇಶದ ಆರ್ಥಿಕ ಸಮೀಕ್ಷೆನೇ ಅದರ ಬಗ್ಗೆ ಹೇಳಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್ ಆಫ್ ಏನಂದರೆ ಜಪಾನಿನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾವ ರೀತಿ ಸಣ್ಣ ರೈತರು ಯಾವ ರೀತಿ ಇಂಪ್ರೂವ್ಮೆಂಟ್ ಆದ್ರು, ಗೌರ್ಮೆಂಟ್ ಯಾವ ರೀತಿ ಎಲ್ಲ ಸ್ಟೆಪ್ಸ್ ತಗೊಂತು, ಅದನ್ನೇ ಕೇರಳ ಯಾವ ರೀತಿ ಇಂಪ್ಲಿಮೆಂಟ್ ಆಯ್ತು, ಎಷ್ಟು ಟೈಮ್ ತಗೊಂಡು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಇನ್ನೊಂದು ಏನು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅಮರ್ತ್ಯ ಸೇನ್ ಅವ್ರ ಬಗ್ಗೆ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ಅಮರ್ತ್ಯ ಸೇನ್ ಅವರು ನೊಬೆಲ್ ಎಕನಾಮಿಕ್ಸ್ ಅಲ್ಲಿ, ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕಿದೆ ಅವರಿಗೆ, ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಅದೇ ರೀತಿಯಾಗಿ ದೇ ಹ್ಯಾವ್ ಮೆನ್ಷನ್ ಅಬೌಟ್ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅದು ನಿಮಗೆ ಗೊತ್ತಿರಲಿ. ಈಗ IMF ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಯು ಶುಡ್ ನೋ ದಟ್ ಅದರ ಹೆಡ್ ಆಫೀಸ್, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಪ್ಪ. ಸೊ ಅದು ಹೆಡ್ ಕ್ವಾರ್ಟರ್ಸ್ ಬಂದು ವಾಷಿಂಗ್ಟನ್ ಅಲ್ಲಿ ಬರುತ್ತೆ, ಅದು US ದಲ್ಲಿದೆ. ಅದೇ ರೀತಿಯಾಗಿ ಅದರದ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿದಾರಪ್ಪ ಅಂತಂದ್ರೆ ಕ್ರಿಸ್ಟಿನಾ ಜಾರ್ಜಿಯೇವಾ, ಅವರು ಬಲ್ಗೇರಿಯನ್ ಅವರು. ಅದೇ ರೀತಿಯಾಗಿ ನಿಮ್ಗೆ IMF ನ ಚೀಫ್ ಎಕನಾಮಿಸ್ಟ್ ಯಾರು ಅಂತ ಕೇಳಿದ್ರೆ ಗೀತಾ ಗೋಪಿನಾಥ್ ಅವರು ಭಾರತೀಯ ಮೂಲದವರು. ಇದೆಲ್ಲ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್. ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್, ನೀವು ಈಗ ಆರ್ಟಿಕಲ್ ಓದೋದ್ರಿಂದ ನಿಮ್ ಕನ್ನಡ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಆಮೇಲೆ ನೀವು ಎಸ್ಸೆನ ಯಾವ ರೀತಿ ಪ್ಯಾರಾ ಮಾಡಿ ಬರೀಬೇಕು. ಈಗ ಆರ್ಟಿಕಲ್ ನೋಡಿ, ಇವ್ರು ಇಲ್ಲೊಂದು ಪ್ಯಾರಾ ಮಾಡಿದಾರೆ, ಹೌದಾ, ಇದು ನೆಕ್ಸ್ಟ್ ಪ್ಯಾರಾ ಆಗಿದೆ, ಮತ್ತೆ ಇಲ್ಲೊಂದು ಪ್ಯಾರಾ ಆಗಿದೆ, ನೆಕ್ಸ್ಟ್ ಪ್ಯಾರಾ ಆಗಿದೆ. ಅಂದ್ರೆ ಒಂದು ಪ್ಯಾರಾ ಮುಗಿಸ್ಬೇಕಾದ್ರೆ ಯು ವಿಲ್ ಗೆಟ್ ಇಂಟ್ರೆಸ್ಟ್ ಟು ರೀಡ್ ನೆಕ್ಸ್ಟ್ ಪ್ಯಾರಾ. ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಡೆವಲಪ್ ಆಕ್ಕೊಂತ ಹೋಗುತ್ತೆ. ಸೊ ನಿಮಗೆ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಯಾವ ರೀತಿ ನೀವು ಎಸ್ಸೆ ಅಥವಾ ಪ್ರಬಂಧವನ್ನು ಬರಿಬೇಕಂದ್ರೆ ನೀವು ಯಾವ ರೀತಿ ಪ್ಯಾರಾಗ್ರಾಫ್ ಮಾಡಬೇಕು, ಹೌ ವಿ ಶುಡ್ ಕಂಟಿನ್ಯೂ. ನೀವು ಈಗ ಎಸ್ಸೆ ಬರಿಬೇಕಂದ್ರೆ 8 ಪೇಜ್ ಬರ್ಕೊಂತ ಹೋಗ್ಬೇಕು. ಸೊ ಒಂದೇ ಟೈಪ್ ಅಲ್ಲಿ ಬರೆಯಕ್ಕಾಗಲ್ಲ. ಸೊ ನೀವು ಪ್ಯಾರಾಗ್ರಾಫ್ ಮಾಡಬೇಕು. ಯಾವ ರೀತಿ ವೆಲ್ ಕನೆಕ್ಟೆಡ್ ಎಸ್ಸೆ ಬರೆಯೋದು ಕೂಡ ನೀವು ಈ ಎಡಿಟೋರಿಯಲ್ ಪೇಜ್ ಓದೋದ್ರಿಂದ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ನೋಡಿ, GST ರಾಜ್ಯಗಳಿಗೆ ಪರಿಹಾರ ತ್ವರಿತವಾಗಿ ವಿತರಣೆ ಆಗಲಿ ಅಂತ ಇದೆ. ಏನಪ್ಪಾ ಅಂತಂದ್ರೆ ಈ ಕರೋನಾ ಸಮಯದಲ್ಲಿ ಗೋರ್ಮೆಂಟ್ಸ್ಗೆ ಫಂಡ್ಸ್ ಎಲ್ಲಿಂದ ಬರುತ್ತಪ್ಪ, ವಿ ಪೇ ದ ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಬರುತ್ತೆ, GST ಬರುತ್ತೆ. ಬಟ್ ಈಗ ಎಕನಾಮಿಕ್ ಆಕ್ಟಿವಿಟಿ ಸ್ಟಿಲ್ ಆಗಿರೋದ್ರಿಂದ, ತುಂಬಾ ಕಡಿಮೆ ಕೆಳಮಟ್ಟಕ್ಕೆ ಹೋಗಿರೋದ್ರಿಂದ ಗೋರ್ಮೆಂಟ್ ಫಂಡ್ಸೇ ಬರ್ತಾ ಇಲ್ಲ. ಆದ್ರಿಂದ ತುಂಬಾ ರಾಜ್ಯದ ಬೊಕ್ಕಸಕ್ಕೆ ಬರೆ ಬಿದ್ದಂತಾಗಿದೆ. ಆದಷ್ಟು GST ಇಂದ ಏನು ಹೊಡೆತ ಆಗಿದೆ ರಾಜ್ಯಗಳು, ಅದನ್ನು ಕೇಂದ್ರ ಸರ್ಕಾರ ತೀರಿಸಲಿ ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ GST ಕಾನೂನು 2017ರಲ್ಲಿ ಬಂದಿತ್ತಲ್ಲ, ಅವಾಗಲೇ ಏನಿತ್ತಂದ್ರೆ ಇದು ಹೊಸ ತೆರಿಗೆ ವ್ಯವಸ್ಥೆ ಜಾರಿಗೆ ಬಂದ ಮೊದಲ 5 ವರ್ಷಗಳಲ್ಲಿ, ಅಂದ್ರೆ 2022ರವರೆಗೆ ರಾಜ್ಯಗಳ ವರಮಾನ ನಷ್ಟವನ್ನು ಕೇಂದ್ರವೇ ಭರಿಸಿಕೊಡುವ ಖಾತರಿ ಕೂಡ ನೀಡಲಾಗಿದೆ. ಆಕ್ಟ್ ಅಲ್ಲಿ ಅದು ಬಂದಿತ್ತು, ಆದ್ರಿಂದ ಇಲ್ಲೊಂದು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನೊಂದು ನೋಡಿ, ಪಂಚಾಯತ್ ಮತ್ತು ತಾತ್ವಿಕ ನೆಲೆ ಅಂತ ಇದೆ. ಇದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ತಾತ್ವಿಕ ನೆಲೆಗೆ ಸರ್ಕಾರದ ಸಹಮತ ಇದ್ರೆ ಬರುವ ಚುನಾವಣೆಯವರೆಗೆ ಹಾಲಿ ಸದಸ್ಯರನ್ನು ಮುಂದುವರಿಸಲು ಅಡಚಣೆಗಳನ್ನು ಹೊಂದಿದೆ. ಈಗ ಏನಪ್ಪಾ ಅಂದ್ರೆ ಈ ಕರೋನಾ ಸಮಸ್ಯೆಯಿಂದ ಪಂಚಾಯತ್ ಇಲೆಕ್ಷನ್ ನಡೆಸಬಾರ್ದು ದ್ವಂದ್ವ ನಿರ್ಧಾರದಲ್ಲಿ ಸರ್ಕಾರ ಸಿಲ್ಕಾಕೊಂಡ್ಬಿಟ್ಟಿದೆ. ಸೊ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಈ ಗ್ರಾಮ ಪಂಚಾಯತಿಗಳ 5 ವರ್ಷಗಳ ಅವಧಿ ಮುಗಿದಿರೋದ್ರಿಂದ ಅವುಗಳಿಗೆ ಆಯಾ ಜಿಲ್ಲಾಧಿಕಾರಿ ಮೂಲಕ ಆಡಳಿತಾಧಿಕಾರಿ ನೇಮಿಸಬೇಕಂತ ಸರ್ಕಾರ ನಿರ್ಧರಿಸಿದೆ. ಬಟ್ ಇದಕ್ಕೆ ಪ್ರಾಪರ್ ಆಗಿ ಇಲೆಕ್ಷನ್ ಕಂಡಕ್ಟ್ ಮಾಡಬಹುದು ಅಥವಾ ಮಾಡಕ್ಕಾಗಲಿ ಅಂತ ಆಗದಿದ್ರೆ ಇದ್ದಂತ ಪ್ರತಿನಿಧಿಗಳೇ ಸ್ವಲ್ಪ ಮಟ್ಟಿಗೆ ಮುಂದುವರಿಸಬಹುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ, ನಾವು ಭಾರತದ ರಾಜ್ಯಾಂಗವು 1993 ಏಪ್ರಿಲ್ ವರೆಗೆ ಕೇವಲ 2 ಮಟ್ಟದ ಇದಿತ್ತು. ಏನಪ್ಪಾ ಅಂದ್ರೆ ಸರ್ಕಾರ, ಸಂಸತ್ತು ಮತ್ತು ರಾಜ್ಯ ಮಟ್ಟದ ವಿಧಾನಮಂಡಲದಿಂದ ರಚಿತವಾದ ಸರ್ಕಾರ 2 ಹಂತದಾಗಿತ್ತು. ಆದ್ರೆ 3ನೇ ಹಂತದ ಆಳ್ವಿಕೆ ಪಂಚಾಯತ್ ರಾಜ್ ಅಸ್ತಿತ್ವಕ್ಕೆ ಕೂಡ ಬಂತು. ಅದು ಯಾವಾಗ ಬಂತು? 73rd ಅಮೆಂಡ್ಮೆಂಟ್ ಮುಖಾಂತರ ಬಂತು, 1993 ಆದ್ಮೇಲೆ ಬಂತು. ಸೊ ನಿಮ್ಗೆ ಅಕಸ್ಮಾತ್ ಕ್ವಶನ್ ಅಲ್ಲಿ 73rd ಅಮೆಂಡ್ಮೆಂಟ್ ಈಸ್ ರಿಲೇಟೆಡ್ ಟು ಅಂತ ಕೇಳಿದ್ರೆ ಪಂಚಾಯತ್ ರಾಜ್ ಅಂತ ನಿಮ್ಗೆ ಗೊತ್ತಿರಬೇಕು. 74 ಈಸ್ ರಿಲೇಟೆಡ್ ಟು ಮುನ್ಸಿಪಾಲಿಟಿ, ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇಲ್ಲಿ ಒಂದು ಏನ್ ಮಾಡಿದೆ ಅಂದ್ರೆ ಸಗಟು ಹಣದುಬ್ಬರ ಕುಸಿತ ಅಂತಿದೆ. ಸೊ ಇವು ಅಲ್ಲಿ ಫಿಗರ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಇಷ್ಟು ಸಂಖ್ಯೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅವೆಲ್ಲ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ನಿಮಗೇನು ಗೊತ್ತಿರ್ಬೇಕಂದ್ರೆ
ಈ ಸಗಟು ಬೆಲೆ ಸೂಚ್ಯಾಂಕ ಅಥವಾ WPI ಅಂತ ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತಲ್ಲ, ಅದು ನಿಮಗೆ ಗೊತ್ತಿರಬೇಕು. ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರಪ್ಪ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಅದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನಿಮಗೆ ನೆನಪಿರಲಿ ಸ್ನೇಹಿತರೆ, 2014 ಮುಂಚೆ RBI ಡಿಸಿಷನ್ ಏನೇ ತಗೋದಿದ್ರು ಇನ್ಫ್ಲೇಷನ್ ರಿಲೇಟೆಡ್, WPI ಆಧರಿಸಿ ತಗೋತಿತ್ತು, ಅಂದ್ರೆ ಸಗಟು ಬೆಲೆ ಸೂಚ್ಯಾಂಕವನ್ನು ಆಧರಿಸಿ ತಗೋತಿತ್ತು. ಆದರೆ 2014 ನಂತರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಆಧಾರಿತ ಡಿಸಿಷನ್ ತಗೊಳ್ಳು RBI ನಿರ್ಧರಿಸಿದೆ. ಅದೇ ರೀತಿಯಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರು ರಿಲೀಸ್ ಮಾಡುತ್ತಾರೆ ಅಂತ ಕೇಳಿದ್ರೆ, ಯು ಶುಡ್ ನೋ ದಟ್ ಅದು ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸು, ಅದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂಡರ್ ಬರುತ್ತೆ. ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಇಷ್ಟು ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ನ್ಯೂಸ್ ಅನ್ನ ಕವರ್ ಮಾಡಿದ್ದೇವೆ. ಇದೇ ರೀತಿಯಾಗಿ ಮತ್ತಷ್ಟು ಶಿಕ್ಷಣದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಡೋಂಟ್ forget to press the bell icon for more educational updates.